ಸಂತೋಷದ ಕುಟುಂಬ. ಗಂಡ, ಹೆಂಡತಿ ಮತ್ತು ಇಬ್ಬರು ಮಕ್ಕಳು. ಪೋಷಕರು ಕೆಲಸದಲ್ಲಿ ಬ್ಯುಸಿ, ಮಕ್ಕಳು ಓದಿನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲ್ಲರಿಗೂ ತಮ್ಮದೇ ಆದ ದಿನಚರಿ. ಮಕ್ಕಳು ಆಗಾಗ ಕೇಳುತ್ತಾರೆ, ಅಮ್ಮ ಅಪ್ಪ ನಮ್ಮನ್ನು ಟ್ರಿಪ್ಗೆ ಕರೆದುಕೊಂಡು ಹೋಗಿ. ಪೋಷಕರು ಹೇಳುತ್ತಾರೆ, ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳನ್ನು ತೆಗೆದುಕೊಂಡು ಬನ್ನಿ, ನಾವು ನಿಮಗೆ ಟ್ರಿಪ್ಗೆ ಕರೆದುಕೊಂಡು ಹೋಗುತ್ತೇವೆ. ಮಕ್ಕಳು ತುಂಬ ಸಂತೋಷವಾಗಿ ಓದಲು ಪ್ರಾರಂಭಿಸುತ್ತಾರೆ. ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳನ್ನು ತರುತ್ತಾರೆ. ಪೋಷಕರು ಅದನ್ನು ನೋಡಿ ಖುಷಿಪಡುತ್ತಾ ತಕ್ಷಣ ಉತ್ತರ ಭಾರತದ ಒಂದು ಪ್ರವಾಸ ಯೋಜನೆ ಮಾಡುತ್ತಾರೆ. ಕಾಶ್ಮೀರ ನೋಡಬೇಕು ಅನ್ನೋ ಉತ್ಸಾಹ ತುಂಬಿರುತ್ತದೆ. ಒಂದು ಬೇಸಿಗೆಯ ದಿನ 4 ಜನ ಕುಟುಂಬವರು ಕಾಶ್ಮೀರಕ್ಕೆ ಬರುತ್ತಾರೆ. ಮಕ್ಕಳು ಆಡುತ್ತಿದ್ದಾರೆ, ಪೋಷಕರು ಅವರ ಜೊತೆ ಆಡುತ್ತಿದ್ದಾರೆ. ಅಷ್ಟರಲ್ಲಿ ಆನಂದದ ಕ್ಷಣ. ಒಂದು ಭಯಾನಕ ತಿರುವು ತಾಳುತ್ತದೆ. 4 ಅಪರಿಚಿತರು ಹಿಮವಾಡಿ ಪ್ರದೇಶಕ್ಕೆ ಬರುತ್ತಾರೆ. ಏನು ಮಾಡ್ತಾರೆ ಎಂಬುದು ಯಾರಿಗೂ ಆರಂಭದಲ್ಲಿ ಗೊತ್ತಾಗುವುದಿಲ್ಲ. ಅಲ್ಪ ಸಮಯದಲ್ಲಿ ಅವರ ಗನ್ ತೆಗೆದು ಜನರ ಮೇಲೆ ಗುಂಡು ಹಾರಿಸುತ್ತಾರೆ. ಎಲ್ಲೆಡೆ ಓಡಾಟ, ಕಿರುಚಾಟ, ರಕ್ತಪಾತ. 28 ಜನ ತಕ್ಷಣ ಸಾವನ್ನಪ್ಪುತ್ತಾರೆ. ಸ್ಥಳದಲ್ಲಿ ಭಯ ಮತ್ತು ಅವ್ಯವಸ್ಥೆ. ಈ ಸುದ್ದಿ ದೇಶಾದ್ಯಂತ ಹರಡುತ್ತದೆ. ಎಲ್ಲೆಡೆ ದುಃಖ, ಕೋಪ ಮತ್ತು ನ್ಯಾಯದ ಕೂಗು. ಕೆಲ ದಿನಗಳ ಒಳಗೆ ಭಾರತೀಯ ಸೇನೆ ಒಂದು ರಹಸ್ಯ ಕಾರ್ಯಚಟುವಟಿಕೆ ಆರಂಭಿಸುತ್ತದೆ. ರಾತ್ರಿ ಸಮಯದಲ್ಲಿ ಪಾಕಿಸ್ತಾನದಲ್ಲಿರುವ ಉಗ್ರ ಶಿಬಿರಗಳ ಮೇಲೆ ದಾಳಿ ನಡೆಯುತ್ತದೆ. ಈ ಕಾರ್ಯಾಚರಣೆಗೆ ಹೆಸರಾಗಿ ಬರುತ್ತದೆ ಇದರಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಹೊಡೆದಡೆಯಾಗುತ್ತದೆ. ಇದೊಂದು ದಿಟ್ಟ ನಿರ್ಧಾರ. ದೇಶದ ಜನತೆ ಇದರ ಬೆಂಬಲ ನೀಡುತ್ತಾರೆ. ಇದು ಆರಂಭ ಮಾತ್ರ. ಭಯೋತ್ಪಾದನೆಗೆ ವಿರುದ್ಧ ಭಾರತ ಈಗ ಕಠಿಣವಾಗಿ ನಿಲ್ಲುತ್ತೆ. ಆ ಕುಟುಂಬ ತನ್ನ ಮಕ್ಕಳನ್ನು ಕಳೆದುಕೊಂಡು ಜೀವಂತವಾಗಿ ಹತ್ತಿದೆ. ಆದರೆ ಅವರ ನೋವಿಗೆ ದೇಶವು ಬೆನ್ನು ಸಿಡಿಸಿದೆ. ನ್ಯಾಯ ಎಂದುಕೊಂಡಿದೆ. ಭಾರತ ಮೌನವಿಲ್ಲದೆ ಉತ್ತರ ನೀಡಿದೆ.